ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ದಯಾನಂದ ನಗರ ವಾರ್ಡ್ 97ರಲ್ಲಿ ಎಸ್ಕೆ ಗ್ರೂಪ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಎಸ್ಕೆ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಕೋಮದನ್ ಅವರು ದೀಪ ಬೆಳಗಿಸಿ ಆರೋಗ್ಯ ಶಿಬಿರ ಉದ್ಘಾಟನೆ ಮಾಡಿದರು. ಸಕ್ಕರೆ ಕಾಯಿಲೆ, ಬಿಪಿ ಮತ್ತು ಕಣ್ಣಿನ ತಪಾಸಣೆ, ದಂತ ಪರೀಕ್ಷೆ ಹಾಗೂ ಸಾಮಾನ್ಯ ತಪಾಸಣೆ ಶಿಬಿರದಲ್ಲಿ ಆಯೋಜಿಸಲಾಗಿತ್ತು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ. ಆಪರೇಷನ್ ಆಗಿದೆ, ಏನ್ ಕಾಣಿಸ್ತಾ ಇದೆ ಸರ್? ಇವಾಗ ಚೆನ್ನಾಗಿ ಕಾಣಿಸ್ತಾರೆ. ಅವರು ಗೋವರ್ಧನ್ ಅವರು ಕರ್ಕೊಂಡು ಬಂದು ನಮ್ಗೆ ಒಳ್ಳೆ ರೀತಿಯಲ್ಲಿ ಆಪರೇಷನ್ ಮಾಡಿಕೊಟ್ರು. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ಏನು ತೊಂದರೆ ಇಲ್ಲ. ಬಟ್ ಏನಂದರೆ ಅವ್ರು ಒಳ್ಳೇದಾಗಲಿ, ಒಳ್ಳೇದೇ. ನೀವು ಎಷ್ಟನೇ ಬಾರಿ ಬರ್ತಾ ಇರೋದು? ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಬಂದರೆ ಬಿ ಪಿ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಕಲಿಸ್ಕೊಟ್ಬಿಟ್ರು. ಬಿ ಪಿ ಟ್ಯಾಬ್ಲೆಟ್ಸ್ ತಗೊಂಡ ಮೇಲೆ ಸ್ವಲ್ಪ ನಾರ್ಮಲ್ ಬಂತು. ತಿಂಗಳು ಮಾಡಿಸ್ಕೊಟ್ರು ಆಪ್ರೇಷನ್. ಇಲ್ಲ, ಚೆನ್ನಾಗಿ ಕಾಣಿಸ್ತಾ, ಇವಾಗ ಏನು ಪರವಾಗಿಲ್ಲ. ಮುಂಚೆ ಏನು ಕಾಣಿಸ್ತಾ ಇರಲಿಲ್ಲ ರೈಟ್ ಸೈಡ್ಗೆ, ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಾವು ಕಣ್ಣ ಟೆಸ್ಟ್ ಮಾಡಕ್ಕೆ ಬಂದಿದ್ವಿ, ಸಮಸ್ಯೆ ಇಲ್ಲ. ಮತ್ತು ಬಿ ಪಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಚೆಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಹಾಂ, ಇದು ಫಸ್ಟ್ ಟೈಮ್ ನಮ್ಮದು. ಈಗ ನಿಮ್ಮದು ಅಡ್ವರ್ಟೈಸ್ಮೆಂಟ್ ನೋಡಿದು ಅದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲೇ ಸರ್, ಪಕ್ಕ ರೋಡಿಂದ ಬಂದಿದ್ದೀವಿ. ಕಣ್ ಚೆಕಪ್, ಬಿ ಪಿ, ಶುಗರು ಏನಾಯ್ತಾ ಚೆಕ್ ಮಾಡೋಣ ಬಂದಿದ್ದೀವಿ. ಯಾರು ಸರ್ ನಿಮ್ಗೆ ಹೇಳಿದ್ದಿಲ್ಲ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅಂತ? ಅಲ್ಲಿ ಪಕ್ಕದಲ್ಲಿ ಇರೋರು, ಇಲ್ಲಿ ಕುಂತಿದ್ದಾರಲ್ಲ ಅವರು. ಬಂದಿರೋದು ರಾಮಚಂದ್ರಪುರ. ಏನ್ ಸಮಸ್ಯೆ? ಕಣ್ಣು ಕಾಣ್ತಾ ಇಲ್ಲ. ಬೇರೆ ಶುಗರು, ಬಿ ಪಿ ಏನಾದ್ರು ಇದೆಯಾ? ಇಲ್ಲ ಇಲ್ಲ, ಇಲ್ಲೇ ಮಾಡ್ತಾ ಇದಾರಂತ ಯಾರು ಹೇಳಿದ್ರಮ್ಮ? ಈ ನಮ್ಗೆ ಗೊತ್ತಿರೋರು ಹೇಳಿದ್ರು. ರಾಜಾಜಿನಗರ. ಏನ್ ಸಮಸ್ಯೆ? ಕಣ್ಣು ಆಪರೇಷನ್ ಮಾಡ್ಕೊಂಡಿದ್ದೀವಿ, ಎರಡು ಕಣ್ಣು ಆಪರೇಷನ್ ಆಯ್ತು. ಈಗ ಚೆಕ್ ಮಾಡಬೇಕು, ಕನ್ನಡಿ ಕೊಡ್ತಾರೆ ಬಂದಿದ್ದು. ಯಾವಾಗ ಚೆಕ್ ಆಪರೇಷನ್ ಆಯ್ತಮ್ಮ ನಿಮ್ದು? ಈಗ 2 ತಿಂಗಳಾಯ್ತು. 2 ತಿಂಗಳಾಯ್ತು. ಹೆಂಗ್ ಕಾಣಿಸ್ತಾ ಇದೆಯಾ? ಹಾ, ಪರವಾಗಿಲ್ಲ. ಯಾರು ಆಪರೇಷನ್ ಮಾಡಿದ್ದು? ಇವರೇನಾ? ಇವರೇ ಮೋದಿ. ಕಣ್ಣು ಕಾಣಿಸ್ತಿಲ್ಲ ಸರ್. ಕಣ್ಣು ಕಾಣಿಸ್ತಾ ಇಲ್ವಾ? ಹತ್ರದಾ? ದೂರದ್ದು. ಎಷ್ಟನೇ ಕ್ಲಾಸು? 6th. ಮನೆಯಲ್ಲಿರೋದು ಶ್ರೀರಾಮ್ಪುರಂ 4th ಮೈನ್. ಸಮಸ್ಯೆ ಇದೆಯಾ? ಇಲ್ಲ. ಕಣ್ಣು ಬಿಟ್ಟು ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ. ಅವರು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ, ನೀವು ಸಹ ಏನ್ ಹೇಳ್ತೀರಾ? ಮೊದಲು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಯಾಕಂದರೆ 5 ವರ್ಷದಿಂದ ಇದು ನಡೆಸ್ತಾ ಇದ್ದಾರೆ. ಈ ವರ್ಷ ಇಲ್ಲಿ ಬ್ರಹ್ಮಪುರದಲ್ಲಿ ನಡೆಸ್ತಾ ಇದ್ದಾರೆ, 97 ವಾರ್ಡ್ನಲ್ಲಿ. ಬರೀ ಬ್ಲಡ್ ಕ್ಯಾಂಪ್ ಮಾತ್ರ ಇಲ್ಲ, ಐ ಚೆಕಪ್ಪು, ಅಲ್ಲಿನ ಇದು ಮೊದಲು ಬಿ ಪಿ, ಶುಗರ್ ಎಲ್ಲ ಮಾಡ್ತಾಯಿದ್ದಾರೆ. ಕೋಮದನ್ ಸರ್ ಅವರಿಗೆ ತುಂಬ ನಮ್ಮ ಬಡಾವಣೆ ಪರವಾಗಿ ತುಂಬ ವಂದನೆಗಳನ್ನು ತಿಳಿಸುತ್ತೇವೆ. ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚುವರಿ ಮಾಡ್ತಾರೆ ನಾವು ಅಂದ್ಕೊಂಡಿದ್ದೀವಿ. ಕಾರ್ಪೊರೇಟರ್ಗಳು, MLAಗಳು ಸಹ ಹೆಲ್ಪ್ ಮಾಡಲ್ಲ, ಒಬ್ಬ ಸಮಾಜಮುಖಿ ಕೆಲಸಗಳಲ್ಲಿ ತೊಡಕೊಂತ. ಇದುವರೆಗೂ ನಾವು ಅವ್ರ ಹತ್ರ ಹೋಗಿದ್ದೀವಿ, ಆದರೆ ಮೊದಲ ಸಲ ನಮ್ಮನ್ನು ನೋಡಿಕೊಂಡು ನಮ್ಮ ಬಡಾವಣೆಗೆ ಅವ್ರು ಬಂದಿರೋದ್ರಿಂದ ತುಂಬ ಥ್ಯಾಂಕ್ಸ್. ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಂದು ಸ್ನೇಹಿತರಿಗೂ ನನಗೆ ಇಲ್ಲಿ ಸಪೋರ್ಟ್ ಮಾಡಿ, ಇಲ್ಲಿ ಕ್ಯಾಂಪ್ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿರೋರ್ಗೂ ಎಲ್ಲರಿಗೂ ನಮಸ್ಕಾರ, ನನ್ನ ವಂದನೆಗಳು ತಿಳಿಸ್ಕೊಳ್ತಾ ಇದ್ದೀನಿ. ಈ ಕ್ಯಾಂಪ್ ನಾನು ಮಾಡ್ತಾ ಇರೋದು ಇಲ್ಲಿ ನನ್ನ ಏರಿಯಾಕ್ಕೆ ಸೇರಿರೋದು, ನನ್ನ ಇದಕ್ಕೆ ಬರ್ತಾ ಇರೋದಕ್ಕೆ ನಾವು ಎಲ್ಲರಿಗೂ ಇಲ್ಲಿ ಫ್ರೀ ಕ್ಯಾಂಪ್ ಇದು ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಮಾಡ್ತಾ ಇರೋದು ಹೆಲ್ತ್ ಕ್ಯಾಂಪ್, ನೆಕ್ಸ್ಟ್ ಎಜುಕೇಷನ್ಗೆ ನಾನು ಬರ್ತಾ ಇದ್ದೀನಿ. ಹೆಲ್ತ್ ಕ್ಯಾಂಪ್ ಸುಮಾರು 5 ವರ್ಷಗಳಿಂದ ಮಾಡ್ತಾ ಇದ್ದೀರಾ. ಇಲ್ಲೇನು ಸಮಸ್ಯೆ ಕಾಡ್ತಾ ಇದೆ? ಎಲ್ಲರಿಗೂ ಸ್ವಲ್ಪ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನೆಕ್ಸ್ಟ್ ಇದಕ್ಕೆ ಐ ಕ್ಯಾಂಪ್ ಮಾಡಿದ್ದೀನಿ. ಇದೇ ತಿಂಗಳು 29ನೇ ತಾರೀಕು ಬೇರೆ ಒಂದು ದೊಡ್ಡ ಕ್ಯಾಂಪ್ ಮಾಡ್ತಾ ಇದ್ದೀನಿ. ಪ್ರತಿ ಒಂದು ಮೆಡಿಕಲ್ ಫೀಲ್ಡ್ ಅವರು ಎಲ್ಲ ಬರ್ತಾ ಇದ್ದಾರೆ. ಸರ್, ಏನಾದರೂ ನೀವು ರಾಷ್ಟ್ರೀಯ ಪಕ್ಷಕ್ಕೆ ಸೇರ್ಪಡೆ ಆಗೋ ಮೂವ್ಮೆಂಟ್ ಇದೆ? ಕಾಂಗ್ರೆಸ್ ಅವರು ಕರೀತಾ ಇದ್ದಾರೆ, JDS ಅವರು ಕರೀತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಅದೆಲ್ಲ ಏನೂ ಇಲ್ಲ. ಇವಾಗ ನಾನು ಸೋಷಿಯಲ್ ವರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ಯೂಚರ್ನಲ್ಲಿ ಏನಾಗುತ್ತೆ ನೋಡಬೇಕು. ಇಲ್ಲಿರೋ ಜನತೆಗೆ ಏನು ಹೇಳ್ತೀರಾ ಸರ್? ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್, ತುಂಬ ಸಪೋರ್ಟ್ ಮಾಡಿ ನನಗಿಷ್ಟೊಂದು ಸಹಕಾರ ಕೊಟ್ಟು ಇಲ್ಲಿ ಕ್ಯಾಂಪ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.